ಗೋವಿಂದ, ಉಮಾ ಮಹೇಶ್ವರಿ ಪಾದಕ್ಕೆ ಗೋವಿಂದ. ತಾಳಗವಾದಿ ಗ್ರಾಮದಲ್ಲಿ ಹನುಮ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ನಮ್ಮ ಮಳವಳ್ಳಿ ತಾಲೂಕಲ್ಲಿ ಬರ್ತಕ್ಕಂಥ ಕಲಾವಿದರ ತವರೂರು, ಕಲೆಗೆ ಬೆಲೆ ಇರ್ತಕ್ಕಂಥ ಜಾಗ ನಮ್ಮ ತಳಗವಾದಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿಯ ಪುಣ್ಯಮಯವಾಗಿರ್ತಕ್ಕಂಥ ಈ ಕಥೆಯನ್ನ, ರಾಮಾಂಜನೇಯ ಯುದ್ಧ, ಭಕ್ತಿಪೂರ್ವಕವಾಗಿರ್ತಕ್ಕಂಥ ಈ ಕಥಾಮೃತವನ್ನು ಇವತ್ತು ನಾವೆಲ್ಲರೂ ಕೇಳುವಂತ ಸಂದರ್ಭದಲ್ಲಿ ಕಡುಕಾಡಿನ ಒಳಗಡೆ ನಾರದರು ಬರ್ತಾ ಇದ್ದಾರೆ. ಕಾಳಿಕಾ ದೇವಸ್ಥಾನದ ಮುಂದೆ ಕೂತಿದ್ದಾನೆ ಚಂದ್ರಬಾನು ರಾಜೇಂದ್ರ. ನಾರಾಯಣ, ಆಹಾ, ಇನ್ನು 3 ದಿವಸದೊಳಗಾಗಿ ರಾಮ ನನ್ನ ಪ್ರಾಣ ತೆಗಿತೀನಿ ಅಂತ ಹೇಳಿದಾನೆ. ಇನ್ನು 3 ದಿವಸದೊಳಗಾಗಿ ಹೇಗೋ ನನ್ನ ಪ್ರಾಣ ಹೊರಟು ಹೋಗುತ್ತೆ. ನಾರದರು ಬರ್ತಾ ಇದ್ದಾರೆ. ಆ ನಾರದರ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಚಂದ್ರಬಾನು ರಾಜೇಂದ್ರ ಓಡ್ ಬರ್ತಾ ಇದ್ದಾನಂತೆ. ಪೂಜ್ಯರೇ, ನನಗೆ ಆಶೀರ್ವಾದವನ್ನು ಮಾಡಿ ಎಂಬುದಾಗಿ ನಾರದರ ಪಾದಕ್ಕೆ ಬಿದ್ರು ಚಂದ್ರಬಾನು ರಾಜೇಂದ್ರ. ಈ ನಾರದರು ಆಶೀರ್ವಾದ ಮಾಡ್ತಾರಂತೆ. ಆಹಾ, ಚಂದ್ರಬಾನು ದೀರ್ಘಾಯುಷ್ಮಾನ್ ಭವ. ನಗ್ತಾರೆ ಚಂದ್ರಬಾನು ರಾಜೇಂದ್ರ. ಗುರುಗಳೇ, ನಿಮ್ಮ ಮಾತು ಸುಳ್ಳಾಗೋಯ್ತಲ್ಲ ಗುರುಗಳೇ, ಯಾಕಂತೀಯ ಗುರುಗಳೇ? ಆ ವಿಶ್ವಾಮಿತ್ರ ಮಾಡುವಂತ ಯಾಗವನ್ನು ಕೆಡಿಸ್ತಂತ ಧೂರ್ತ ನಾನು. ಯಾಗ ರಕ್ಷಕನಾಗಿರ್ತಕ್ಕಂಥ ರಾಮಚಂದ್ರ ಇನ್ನು 3 ದಿವಸದೊಳಗಾಗಿ ನನ್ನ ಪ್ರಾಣ ತೆಗಿತೀನಿ ಅಂತ ಹೇಳಿದಾನೆ. ಇನ್ನು 3 ದಿವಸದ ಒಳಗಡೆ ಸೂರ್ಯ ಮುಳುಗುವುದರೊಳಗಾಗಿ ನನ್ನ ಪ್ರಾಣವೇ ಹೊರಟು ಹೋಗುತ್ತಲ್ಲ ಪೂಜ್ಯರೇ. ಈಗ ನೋಡ್ರಿ, ದೀರ್ಘಾಯುಷ್ಮಾನ್ ಭವ ಆಶೀರ್ವಾದ ಮಾಡ್ಬಿಟ್ರಲ್ಲ ಪೂಜ್ಯರೇ. ಅಲ್ಲಿಗೆ ನಿಮ್ಮ ಮಾತು ಸುಳ್ಳಾಗೋದಿಲ್ವೇ ನಾರದ್ರೆ? ನಾರಾಯಣ 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 ನಾರಾಯಣ. ಅಯ್ಯಯ್ಯೋ, ಯಾಕಯ್ಯ ಈಗ ಮಾಡಿದೆ? ಗುರುಗಳೇ, ನನ್ನ ಮಾತಾಗಿರ್ಲಿ, ನೀವ್ ಯಾಕೆ ಆಗ ಆಶೀರ್ವಾದ ಮಾಡಿದ್ರಿ? ಅದು ನಿಜವೇ. ನೀನ್ ಯಾಕೆ ನನ್ನ ಕಾಲಕ್ಕೆ ಬಂದ್ಬಿದ್ದೆ? ಗುರುಗಳೇ, ನಾನು ಕಾಲಿಗೆ ಬೀಳೋ ಮಾತಾಗಿರ್ಲಿ, ನೀವ್ ಯಾಕೆ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಬೇಕಾಗಿತ್ತು? ಅದು ನಿಜವೇ. ನೀನ್ ಯಾಕಯ್ಯ ಈ ಕಡೆ ಬಂದೆ? ಅಯ್ಯೋ ಗುರುಗಳೇ, ನನ್ನ ಮಾತಾಗಿರ್ಲಿ, ನೀವ್ ಯಾಕೆ ಈ ಕಡೆ ಬಂದ್ರಿ? ಏನು ಮಾಡೋದೀಗ? ನನ್ನ ಮಾತು ಸುಳ್ಳಾಗೋಯ್ತಲ್ಲ. ಗುರುಗಳೇ, ನೀವು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ರಿ ಅಂತ ನಾನು ಯಾರಿಗೂ ಹೇಳುವುದಿಲ್ಲ ನಾರದ್ರೆ. ಅಯ್ಯ ಅಜ್ಞಾನಿ, ನೀನು ಯಾರಿಗೂ ಹೇಳಲ್ಲ ಕಣಪ್ಪ. ಆದ್ರೆ ನನ್ನ ಒಳಗಡೆ ಇರ್ತಕ್ಕಂಥ ಅಂತರಾತ್ಮದ ಒಳಗಡೆ ಪರಮಾತ್ಮ ಇದನ್ನ ಅವನಿಗಾದ್ರೂ ಗೊತ್ತಾಗುತ್ತಲ್ಲಯ್ಯ. ಏನು ಮಾಡೋದು ಗುರುಗಳೇ ಮತ್ತೆ ನಾವೀಗ? ಅಯ್ಯ, ಏನು ಮಾಡೋದೀಗ? ನನ್ನ ಮಾತು ಸುಳ್ಳಾಗಬಾರ್ದು, ನಿನ್ನ ಪ್ರಾಣನ ಉಳಿಬೇಕು. ಹೌದು ಗುರುಗಳೇ. ಹಾಗಾದ್ರೆ ನಾನು ಹೇಳ್ದಾಗ ಕೇಳ್ಬೇಕು ಕಣೆಯ ನೀನು. ಏನು ಗುರುಗಳೇ? ನಾನು ಹೇಳ್ದಾಗ ಕೇಳ್ತೀಯ ತಾನೇ? ಹೇಳು ಗುರುಗಳೇ. ಪ್ರಾಣ ಉಳಿಯುವುದಾದರೆ ನೀವು ಹೇಳ್ದಾಗ ನಾನು ಕೇಳ್ತೀನಿ ಗುರುಗಳೇ. ಅಯ್ಯ ಚಂದ್ರಬಾನು ರಾಜೇಂದ್ರ, ಅಂಜನಾದ್ರಿಯಲ್ಲಿ ಅಂಜನಾದೇವಿಯ ಮಗನಾಗಿರ್ತಕ್ಕಂಥ ರಾಮನ ಮುಖ್ಯ ಪ್ರಾಣವಾಗಿರ್ತಕ್ಕಂಥ ಹನುಮಂತನ ಪಾದ ಹಿಡ್ಕೋ. ರಾಮನ ಆಣೆ ಮಾಡುವ ತನಕ ನೀನು ಪಾದ ಬಿಡಬೇಡ. ಮೊದಲು ರಾಮನ ಆಣೆ ಮಾಡಿಸ್ಕೋ. ಪ್ರಾಣ ಉಳಿಸುವಂತ ರಾಮನ ಮೇಲೆ ಆಣೆ ಮಾಡಿಸ್ಕೋ. ರಾಮನ ಆಣೆ ಹೇಳಿದ ಮೇಲೆ ನಿನ್ನ ಪಾದ ಬಿಡು. ಅಲ್ಲಿಗೆ ನಿನ್ನ ಕತೆ ಮುಗಿದ ಹಾಗೆ. ಚಂದ್ರಬಾನು ರಾಜೇಂದ್ರ, ಹೌದು ಸ್ವಾಮಿ, ಅಲ್ಲಿಗೆ ನನ್ನ ಕತೆ ಮುಗಿದ ಹಾಗೆ. ಅಲ್ಲ, ರಾಮ ರಾಮ ಎಂಬುದಾಗಿ ಅವನ ಉಸಿರಲ್ಲೇ ತುಂಬಿರ್ತಕ್ಕಂಥ ರಾಮನನ್ನ ಜಪ ಮಾಡಿಕೊಂಡು ಕಾಲ ಕಳೀತಾವನೆ ಆ ವೀರಾಂಜನೇಯ. ಹೋಗಿ ಅವನ ಪಾದ ಹಿಡ್ಕೊಂಡ್ರೆ ತನ್ನ ಗದೆಯಲ್ಲಿ ಒಂದು ಪೆಟ್ಟ ಕೊಟ್ಟರೆ ಸಾಕು, ನನ್ನ ಕತೆ ಮುಗಿದೋಯ್ತು. ನಿಜ ಸ್ವಾಮಿ, ನಿಜ. ರಾಮ ಪ್ರಾಣ ತೆಗೆದ್ರೇನು, ರಾಮ ದೂತ ಪ್ರಾಣ ತೆಗೆದ್ರೇನು? ನೀವ್ ಹೇಳದಾಗೆ ಆಗ್ಲಿ ಗುರುಗಳೇ. ಚಂದ್ರಬಾನು ರಾಜೇಂದ್ರ, ಸ್ವಲ್ಪ ನಿಂತ್ಕೋ. ಮೊದಲು ಈ ವಿಚಾರ ಯಾರು ಹೇಳಿದ್ರು ಅಂತ ಹೇಳಿದ್ರೆ ನನ್ನ ಹೇಳದೆ ಅಂತ ಹೇಳ್ಬೇಡ ಕಣಪ್ಪೋ. ಆಮೇಲೆ ನಾನು ಹೇಳದೆ ಅಂತ ಇದೇನಾದ್ರೂ ಆಂಜನೇಯನ ಗೊತ್ತಾಗೋದ್ರೆ ವೀರಾಂಜನೇಯ ನನ್ನನ್ನು ಸುಮ್ಮನೆ ಬಿಟ್ಬಿಡ್ತಾನ. ಇದಕ್ಕೆ ನಾರದರು ಹೇಳೋದು ಹೇಳ್ಬಿಟ್ರು, ನನ್ನ ಹೆಸರು ಹೇಳ್ಬೇಡ ಅಂತ ಮಧ್ಯೆ ಒಂದು ಮಾತು ಹಾಕಿದ್ರು. ಸದ್ದೋ ಗಮನ ಕೊಡಿ. ಅಪೇಕ್ಷೆ ಮೇರೆಗೆ ಯಾರೋ ಆಗ್ಲೇ ಸತ್ಯಹರಿಶ್ಚಂದ್ರ ಚಿತ್ರದ ಜನಪ್ರಿಯವಾಗಿರ್ತಕ್ಕಂಥ ಒಂದು ಗೀತೆ ಹಳೆ ಅಂತ ಕೇಳ್ಕೊಂಡ್ರೆ ನಮೋ ಭೂತನಾಥ. ಅಪೇಕ್ಷೆ ಮೇರೆಗೆ ಒಂದು ಗೀತೆನ ಹಾಡ್ತಾ ಆಗ ನಮ್ಮ ಸ್ನೇಹಿತರು ಹಾಗೆ ಗಾಳಿಯ ಪಟದಂತೆ ನಾನಯ್ಯ ಕೃಷ್ಣ ಪರಮಾತ್ಮ ಒಂದು ಗೀತೆ ಹೇಳಿ ಅಂತ ಖಂಡಿತವಾಗ್ಲೂ ಕೂಡ ನಾವು ಕೇಳದಂತೆ ಎಲ್ಲ ಗೀತೆಗಳನ್ನ ಮಧ್ಯ ಮಧ್ಯೆ ಆಡ್ತೀವಿ.
ಕಲೆಗೆ ಬೆಲೆ ಇರುವಂಥ ಜಾಗ ನಮ್ಮ ತಳಗವಾದಿ ಗ್ರಾಮ. ಹೆಚ್ಚಿನ ಸಂಖ್ಯೆಯಲ್ಲಿ ಕೂತ್ಕೊಂಡು ಈ ಪರಮಾತ್ಮನ ಕಥೆಯನ್ನು ಕೇಳುವ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಜನಪ್ರಿಯವಾಗಿರ್ತಕ್ಕಂಥ ಈ ಒಂದು ಗೀತೆಯನ್ನು ಸಾದರಪಡಿಸ್ತಾ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾನೋ ಗಿರೀಶ ಗಿರಿಜೇಶ ಮಗೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿನಾಥ ಪ್ರಮತ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಭವವೇದ ಸಾರ ಸದಾ ನಿರ್ವಿಕಾರ ಭವವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ಭವವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ಭಯ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವಾ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಕೈಲಾಸವಾಸ ಪರಮೇಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ಲಿ. ಇಲ್ಲೇನಾಗಿದೆ, ಚಂದ್ರಭಾನು ಹೇಳ್ತಾ ಇದ್ದಾನಂತೆ, ಅಯ್ಯ ಪೂಜ್ಯರೇ, ನೀವ್ ಹೇಳ್ದಾಗೆ ನಾನು ವೀರಾಂಜನೇಯನ ಪಾದ ಹಿಡ್ಕೋತೀನಿ ಗುರುಗಳೇ. ಬರ್ತಾ ಇದ್ದಾರೆ ಚಂದ್ರಭಾನು ರಾಜೇಂದ್ರ. ಸದ್ದೋ ಕತೆ ಕೇಳುವಂತ ಎಲ್ಲ ಭಕ್ತಾದಿಗಳಿಗೆ ಬಿಸಿ ಬಿಸಿಯಾಗಿ ಸ್ವಲ್ಪ ಹೊತ್ತಲ್ಲಿ ಒಬ್ಬಿಟ್ಟು ಸುಟ್ಟು ಕೊಟ್ಟರಂತ ಸುಮ್ಗಿರಿ, ಗಲಾಟೆ ಮಾಡಬೇಡ ಯಾರು. ಇಲ್ಲಿ ಮಾರುತಿರಾಯ ವೀರಾಂಜನೇಯ ಅಂಜನಾದ್ರಿ ಗಿರಿಯ ಮೇಲೆ ರಾಮ 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 ಎಂಬುದಾಗಿ ರಾಮನ ಜಪ ಮಾಡ್ತ ಕೂತಿದ್ದ. ಮೊದಲು ಓಡಿ ಬಂದು ಅಂಜನಾದೇವಿ ಪಾದ ಹಿಡ್ಕೊಂಡ್ಬಿಡ್ತಾನೆ ಚಂದ್ರಭಾನು ರಾಜೇಂದ್ರ. ಅಮ್ಮ ವೀರಾಂಜನೇಯನ ತಾಯಿ, ನನ್ನನ್ನು ಕಾಪಾಡು. ಯಾರಪ್ಪ ನೀನು? ಅಮ್ಮ ನನ್ನ ಹೆಸರು ಚಂದ್ರಭಾನು ಎಂಬುದಾಗಿ ಕರೀತಾರೆ. ಯಾಕಪ್ಪ ಅಳ್ತಾ ಇದೀಯಾ? ಅಮ್ಮ ಪ್ರಾಣ ಭಯ. ಪ್ರಾಣ ಭಯ? ಭಯ ಪಡಬೇಡ. ನನ್ನ ಮಗನಾಗಿರ್ತಕ್ಕಂಥ ಮಾರುತಿ ಅದು ಅಂಜನಗಿರಿಯ ಮೇಲೆ ಕೂತಿದ್ದಾನೆ. ಹೋಗಿ ಅವನ ಪಾದ ಹಿಡ್ಕೋ. ಯಾರೇ ಆಗಲಿ,
ಇಂದ್ರನಾಗಲಿ, ಚಂದ್ರನಾಗಿರಲಿ, ಅಣಿತ ಭುವನ ಪ್ರದಂಡ ನಾಯಕನಾಗಿರಲಿ, ಅವರಿಂದ ಯಾರಿಂದಲೂ ನಿನಗೆ ಆಪತ್ತಾಗಬಾರದು. ನನ್ನ ಮಗ ಕಾಪಾಡ್ತಾನೆ ಹೋಗು ಅಂತ ತಾಯಿ ಕಳಿಸ್ಕೊಡ್ತಿರ್ಬೇಕಾದ್ರೆ ಭಯದಿಂದ ಬರ್ತಾ ಇದ್ದಾನಂತೆ. ಏನಾದರೂ ಈ ವಿಚಾರ ಆಂಜನೇಯನಿಗೆ ಗೊತ್ತಾಗೋದ್ರೆ ನನ್ನನ್ನು ಸುಮ್ಮನೆ ಬಿಟ್ಟಾನಪ್ಪ, ಮೊದಲು ರಾಮನಾಣೆ ಮಾಡಿಸ್ಕೋಬೇಕು ಅಂತೇಳಿ ಅಂಜನಾಗಿರಿಯ ಮೇಲೆ ಕೂತವನೇ ಮಹಾನುಭಾವನಾಗಿರ್ತಕ್ಕಂಥ ವೀರಾಂಜನೇಯ ರಾಮ 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 ಎಂಬುದಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾನೆ. ಹನುಮನ ಪ್ರಾಣ ಪ್ರಭು ರಘುರಾಮ ದಿನಕುಲ ಸೋಮ ಕೋದಂಡ ರಾಮ. ಜೈ ರಘುವೀರ ಸಮರ್ಥ. ಹನುಮನ ಪ್ರಾಣ ಪ್ರಭು ರಘುರಾಮ ದಿನಕುಲ ಸೋಮ ಕೋದಂಡ ರಾಮ. ಜೈ ಶ್ರೀರಾಮ. ಧರಣಿ ಅಂಬಲ ದಿನಪುರ ಸುಂದರ ನಿನ್ನಯ ರೂಪವ ನೋಡಿ, ಸಾಗರದಲೆಗಳು ಶರೀರದೊಳಗಿ ನಿನ್ನಯ ನಾಮವ ಹಾಡಿ. ಧರಣಿ ಅಂಬಲ ದಿನಕುಲ ಸುಂದರ ನಿನ್ನಯ ರೂಪವ ನೋಡಿ, ಸಾಗರದಲೆಗಳು ಶರೀರದೊಳಗಿ ನಿನ್ನಯ ನಾಮವ ಹಾಡಿ. ಪ್ರತಿ ಕಾಣದೆ ಹಾಡುವೆ ನೀನೆ ರಾಮ, ಪ್ರತಿ ಕಾಣದೆ ಹಾಡುವೆ ನೀನೆ ರಾಮ. ಮಹಾಸಾಧನ ಮುಕ್ತಿಗೆ ನಿನ್ನ ನಾಮ. ಹನುಮನ ಪ್ರಾಣ ಪ್ರಭು ರಘುರಾಮ ದಿನಕುಲ ಸೋಮ ಕೋದಂಡ ರಾಮ. ಜೈ ರಘುವೀರ ಸಮರ್ಥ. ಭಾನುಕುಲೇಶ ಮಾನವ ರೂಪ ವಾನರ ಕುಲದ ಸ್ವಾಮಿ, ದೀನರ ದಾತ ನೀನಿರುವಂತ ಪಾವನ ಮೇಲು ಈ ಭೂಮಿ. ಭಾನುಕುಲೇಶ ಮಾನವ ರೂಪ ವಾನರ ಕುಲದ ಸ್ವಾಮಿ, ದೀನರ ದಾತ ನೀನಿರುವಂತ ಪಾವನ ಮೇಲು ಈ ಭೂಮಿ. ಹೇ ರಾಘವ ಪಾವನ ಮೇಘ ಶ್ಯಾಮ, ಹೇ ರಾಘವ ಪಾವನ ಮೇಘ ಶ್ಯಾಮ. ಈ ಲೋಕದ ಭಾಗ್ಯವು ನೀನೆ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ ದಿನಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಜಯ ಜಯ ರಾಮ ಜಾನಕಿ ರಾಮ. ಶ್ಯಾಮ ರಾಮ ರವಿಕುಲ ಸೋಮ.
ಶ್ರೀರಾಮ್ ಜೈ ಶ್ರೀರಾಮ್. ಅಂಜನಾದ್ರಿಯ ಗಿರಿಯ ಮೇಲೆ ಕುಳಿತು ರಾಮ ರಾಮ ಎಂಬುದಾಗಿ ರಾಮಧ್ಯಾನವನ್ನು ಮಾಡ್ತಿರ್ಬೇಕಾದ್ರೆ ಮಾರುತಿ ಅಲ್ಲಿಗೆ ಚಂದ್ರಬಾಂಧು ರಾಜೇಂದ್ರ ತಾನೂ ಕೂಡ ರಾಮನಾಮವನ್ನು ಹಾಡಿಕೊಂಡು ಬರ್ತಾ ಇದ್ದಾನಂತೆ ನೋಡಿ ಅಲ್ಲಿಗೆ. ಅಯ್ಯ ವೀರಾಂಜನೇಯ ನನ್ನನ್ನು ಕಾಪಾಡು. ನೀಲಮೇಘ ಶ್ಯಾಮ ರವಿಕುಲ ಸೋಮ ನಂಬಿದೇನೋ ರಾಮ ಶ್ರೀರಾಮ ರಾಮ ಕಾಪಾಡು ರಾಮ. ನೀಲಮೇಘ ಶ್ಯಾಮ ರವಿಕುಲ ಸೋಮ ನೀಲಮೇಘ ಶ್ಯಾಮ ರವಿಕುಲ ಸೋಮ ನಂಬಿದೇನೋ ರಾಮ ಶ್ರೀರಾಮ ರಾಮ. ನೀಲಮೇಘ ಶ್ಯಾಮ ರವಿಕುಲ ಸೋಮ ನಂಬಿದೇನೋ ರಾಮ ರಾಮ. ಆದಿಯಲಿ ನಿನ ನಾಮ ನೆನೆದನು ರಾಮ ಆದಿಯಲಿ ನಿನ ನಾಮ ನೆನೆದನು ರಾಮ ಆದಿಯಲಿ ನಿನ ನಾಮ ನೆನೆದನು ರಾಮ. ಆದಿಯಲಿ ನಿನ ನಾಮ ನೆನೆದೆನೋ ರಾಮ ರವಿಕುಲ ಸೋಮ ನೀಲಮೇಘ ಶ್ಯಾಮ. ರವಿಕುಲ ಸೋಮ ಕೋದಂಡ ರಾಮ ನಾಮ ನೀಲಮೇಘ ಶ್ಯಾಮ ರವಿಕುಲ ಸೋಮ ನಂಬಿದೇನೋ ರಾಮ ಶ್ರೀರಾಮ ರಾಮ. ನೀಲಮೇಘ ಶ್ಯಾಮ ರವಿಕುಲ ಸೋಮ ಕೋದಂಡ ರಾಮ ರಾಮ ರಾಮ. ರಾಮ ಧ್ಯಾನ ಮಾಡಿಕೊಂಡು ಚಂದ್ರಬಾಂಧು ರಾಜೇಂದ್ರ ಓಡಿ ಬಂದು ಹನುಮಂತನ ಪಾದ ಹಿಡ್ಕೋತಾನಂತೆ. ವೀರಾಂಜನೇಯ ನನ್ನನ್ನು ಕಾಪಾಡು. ಗಿರೀಶ್ ಅವರು ನಮ್ಮ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ನಾವು ಸ್ವೀಕರಿಸ್ತಾ ಭಗವಂತರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಕೊಡೋರಿದ್ರೆ ದಯಮಾಡಿ ಕೊಟ್ಬಿಡಿ, ವಾಪಸ್ ತಕೊಂಡು ಹೋಗ್ಬೇಡಿ. ಬಿದ್ದೋಯ್ತೆ ನಿಮಗೂ ಇಲ್ಲ ನಮಗೂ ಇಲ್ಲ ಆಗಾಯುತ್ತೆ, ಕೊಟ್ಬಿಡುವ. ಯಾರದು? ನನಗಿಂತಲೂ ಕೂಡ ರಾಮನಾಮ ಹಾಡುವಂತಹ ರಾಮಭಕ್ತ ಯಾರು ಎಂಬುದಾಗಿ ವೀರಾಂಜನೇಯ ಕಣ್ಣು ಬಿಟ್ಟು ನೋಡ್ತಾನಲ್ಲ ಆ ಚಂದ್ರಬಾನು ರಾಜೇಂದ್ರ. ಮಾರುತಿ ನನ್ನನ್ನು ಕಾಪಾಡು. ಯಾಕಪ್ಪ? ರಾಮನ ಚಿಕ್ಕಪ್ಪ ನೀನು ಬಂದು ನನ್ನ ಪಾದ ಹಿಡ್ಕೋಬೇಕೆ? ಹೇಗೆ ಚಂದ್ರಭಾನು, ಏನಾಯಿತು? ಇಲ್ಲೇನಾಗಿದೆ, ಏನಾಯ್ತು ಅಂತ ಕೇಳಿದಾಗ ಮಾರುತಿ ಪ್ರಾಣ ಭಯ. ಪ್ರಾಣ ಭಯ? ನಿನಗೂ ಪ್ರಾಣ ಭಯವೇ? ಸದ್ದು ಗಲಾಟೆ ಮಾಡಬೇಡಿ. ನಿನಗೂ ಪ್ರಾಣ ಭಯವೇ? ಯಾಕಪ್ಪ, ಏನಾಯಿತು? ಸ್ವಾಮಿ, ನಾನು ಕಟುಕನಾಗಿದ್ದೇನೆ, ವಿಶ್ವಾಮಿತ್ರರು ಮಾಡ್ತಕ್ಕಂಥ ಯಾಗವನ್ನು ಕೆಡಿಸ್ತಂತ ಧೂರ್ತನಾಗಿದ್ದೇನೆ. ನೀನು ನನ್ನ ಪ್ರಾಣ ಉಳಿಸುವುದಾದ್ರೆ ಆ ವಿಚಾರವನ್ನು ಹೇಳ್ತೀನಿ ಕಣಪ್ಪ ಮಾರುತಿ.
ಭಯಪಡಬೇಡ, ನಿನ್ನ ಪ್ರಾಣಕ್ಕೆ ಯಾವ ಕುತ್ತು ಬರಬಾರದು, ರಾಮನ ಭಕ್ತರಿಗೆ ಪ್ರಾಣ ಭಯವಾಗಬಾರದು. ಹೇಳು ಚಂದ್ರಭಾನು ರಾಜೇಂದ್ರ, ಏನಾಯಿತು? ಸ್ವಾಮಿ, ನೀನು ರಾಮನ ಪಾದ ಸಾಕ್ಷಿ ಆಗಲು ನನ್ನನ್ನು ಕಾಪಾಡ್ತೇನೆ ಅಂತ ಹೇಳಿದ್ರೆ ನನ್ನ ವಿಚಾರವನ್ನು ಹೇಳ್ತೇನೆ. ಭಯಪಡಬೇಡ, ನನ್ನ ಉಸುರಲ್ಲಿ ಉಸುರಾಗಿ ಬೆರೆತಿರುವಂತ ನಮ್ಮ ರಘುವೀರ ಸಮರ್ಥನಾಗಿರ್ತಕ್ಕಂಥ ರಾಮನ ಪಾದ ಸಾಕ್ಷಿಯಾಗಿ ನಿನ್ನ ಪ್ರಾಣ ಉಳಿಸ್ತೇನೆ. ವಿಚಾರವೇನು? ಬಾ ಆಂಜನೇಯ, ಭಯಪಡಬೇಡ, ಹೇಳು. ವಿಶ್ವಾಮಿತ್ರ ಮಹರ್ಷಿಗಳು ಒಂದು ಯಾಗವನ್ನು ಮಾಡ್ತಾ ಇದ್ರು. ಆ ಯಾಗ ರಕ್ಷಕ ನನ್ನ ತಲೆ ಕಡಿತೀನಿ 3 ದಿವಸದೊಳಗಾಗಿ ಅಂತ ಗುರುಗಳಿಗೆ ಆಜ್ಞೆ ಮಾಡಿದಾನೆ. ಯಾಗ ಮಾಡ್ತಿದ್ದವರು ಯಾರು? ಯಾಗ ರಕ್ಷಕನೇ ಯಾರು? ಅದೇ ಸ್ವಾಮಿ, ಯಾಗ ಮಾಡ್ತಿದ್ದವರು ವಿಶ್ವಾಮಿತ್ರರು. ಆ ಯಾಗ ರಕ್ಷಕ ಚಡಪಡಿಸ್ತಾವನು ಹೇಳಕ್ಕೆ. ಹೇಳು ಮಾರುತಿ, ಮೊದಲೇ ರಾಮನಾಣೆ ಹಾಕಿದೀಯಾ, ನನ್ನನ್ನು ಕಾಪಾಡುವಂತ ಭಾರ ನಿನ್ನದು. ಭಯಪಡಬೇಡ, ಭುಜ ಹಿಡಿದು ಹೇಳ್ತಾ ಇದ್ದಾನೆ ಮಾರುತಿ, ಭಯಪಡಬೇಡ. ಆ ಯಾಗ ರಕ್ಷಕನೇ ಯಾರು? ನಿನ್ನ ತಲೆ ಕಡಿತೀನಿ ಅಂತ ಹೇಳಿದವನೇ ಯಾರು? ಯಾಗ ಮಾಡ್ತಿದ್ದವರು ವಿಶ್ವಾಮಿತ್ರರು. ಯಾಗ ರಕ್ಷಕ ಅವನೇ ರಘುವೀರ ಸಮರ್ಥನಾಗಿರ್ತಕ್ಕಂಥ ರಾಮ. ರಾಮ ಎಂದ ಕೂಡಲೇ ಹನುಮಂತರಾಯ ತಲೆ ಮೇಲೆ ಕೈ ಹಾಕಿದ ಕುಕ್ಕನ ಕೆಳಗಡೆ ಕೂತ. ರಾಮ, ಯಾಗ ರಕ್ಷಣೆ ಮಾಡ್ತಿರ್ತಕ್ಕಂಥ ಮಹಾನುಭಾವ ನನ್ನ ರಾಮ, ನನ್ನ ಕೋದಂಡ ರಾಮ. ಅಯ್ಯೋ, ರಾಮನ ಪಾದ ಸಾಕ್ಷಿಯಾಗಿ ನಿನ್ನ ಪ್ರಾಣ ಉಳಿಸ್ತೇನೆ ಅಂತ ಹೇಳಿದೆ. ಎಲ್ಲವೋ ಹದಮ, ರಾಮನಾಜ್ಞೆಯನ್ನು ರಾಮನಾಣಿಯನ್ನು ಮಾಡಿಸಿ ಎಂತ ಕೆಲಸ ಮಾಡಿಬಿಟ್ಟೆ, ನಿನ್ನ ಇಲ್ಲೇ ಊತ ಹಾಕ್ಬಿಡ್ತೀನಿ ಅಂತ ಮಾರುತಿ ಗದೆಯನ್ನು ಎತ್ತದ. ಪಾದ ಹಿಡ್ಕೊಂಡ್ಬಿಟ್ಟನೆ. ಅಪ್ಪ ಮಾರುತಿ, ರಾಮನಾಣೆ ಹಾಕ್ಬಿಟ್ಟಿದೀಯ, ಪ್ರಾಣ ತೆಗೆಯೋನು ನೀನೆ, ಪ್ರಾಣ ಉಳಿಸೋನು ನೀನೆ. ಮಾರುತಿ ಹೇಳುತ್ತಾರಂತೆ, ರಾಮ ರಾಮ, ಮೋಸ ಹೋದೆನು ರಾಮ, ಮೋಸ ಹೋದೆನು. ಚಿರಂಜೀವಿ ಪಟ್ಟ ಕಟ್ಟದವನು ನೀನು, ಮರದಿಂದ ಮರಕ್ಕೆ ಹಾರುತ್ತಿದ್ದ ನನ್ನನ್ನ ಬ್ರಹ್ಮ ಮೋಕ್ಷವನ್ನು ಕೊಟ್ಟವನು ನೀನು. ಇವತ್ತು ನಿನ್ನ ಆಣೆಯನ್ನು ಮಾಡಿಸಿ ನಿನಗೆ ವೈರಿಯಾಗುವಂತೆ ಮಾಡಿಬಿಟ್ಟಲ್ಲ ಇವರು. ನಾನೇನು ಮಾಡಲಿ ರಾಮ, ಏನು ಮಾಡಲಿ? ನಿನ್ನ ಪಾದ ಸಾಕ್ಷಿ ಹಾಕಿದೀನಪ್ಪ, ಇವರು ಪ್ರಾಣ ಉಳಿಸ್ತೀನಿ ಅಂತ. ನಿನ್ನ ಇಚ್ಛೆ ಇದ್ದಂತಾಗಲಿ ರಾಮ, ನಿನ್ನ ಇಚ್ಛೆ ಇದ್ದಂತಾಗಲಿ ರಾಮ ಅಂತ ಆ ಮಾರುತಿ ಗೋಳಾಡ್ತಿರ್ಬೇಕಾದ್ರೆ ಚಂದ್ರಭಾನು ರಾಜೇಂದ್ರ ಕೆಳಗಡೆ ಕೂತವನೇ. ಅಪ್ಪ ಮಾರುತಿ, ಏನ್ ಮಾಡ್ತೀಯ? ಭಯಪಡಬೇಡ, ಭಯಪಡಬೇಡ. ರಾಮನಾಮವನ್ನು ನೆನೆದವರಿಗೆ ಎಲ್ಲಪ್ಪ ಮರಣ. ಭಯಪಡಬೇಡ, ಏನಾದ್ರೂ ಆಗಲಿ, ನಿನ್ನನ್ನು ಕಾಪಾಡುವಂತ ಭಾರ ನನ್ನದಾಗಿರಲಿ, ಕೆಳಗಡೆ ಕೂತ್ಕೋ ಅಂತೇಳಿ ಆ ಚಂದ್ರಭಾನು ರಾಜೇಂದ್ರನ ಕೆಳಗಡೆ ಕೂರಿಸಿ ಆ ಚಂದ್ರಭಾನು ರಾಜೇಂದ್ರನ ಸುತ್ತ ಬಾಲದಿಂದ ಕೋಟೆಯನ್ನು ಕಟ್ತಾ ಇದ್ದಾನೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಜೈ ಜಯ ರಾಮ ಸೀತಾ ರಾಮ ಜೈ ಜಯ ರಾಮ ಸೀತಾ ರಾಮ 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 ರಾಮ. ಬಾಲದಿಂದ ಕೋಟೆಯನ್ನು ಕಟ್ಟಿ ಜೈ ಶ್ರೀರಾಮ್ ಎಂಬುದಾಗಿ ಮೇಲ್ಕೂತ. ಚಂದ್ರಭಾನು ರಾಜೇಂದ್ರ ಬಾಲ್ದ ಕೋಟೆ ಒಳಗಡೆ ಸೇರ್ಕೊಂಡ್ಬಿಟ್ಟವನೇ. ಹೋಗಿ ಮಾರುತಿ ಮೇಲ್ ಕಾಯ್ಕೊಂಡು ಕೂತವನೇ. ಬಾಲ್ದ ಕೋಟೆ ಮೇಲೆ ಕೂತಿದ್ದ. ಈ ಬಾಲದ ಕೋಟೆ ಮೇಲೆ ಯಾವಾಗ ಇವನು ಕೂತಿದ್ನೋ, ಚಂದ್ರಭಾನು ರಾಜೇಂದ್ರನ ಕಾಯ್ತಾ ಇದ್ನೋ, ಈ ವಿಚಾರ ಮತ್ತೆ ಗೊತ್ತಾಗೋಯ್ತು. ಯಾರಿಗೆ? ನಾರದರಿಗೆ ಗೊತ್ತಾಗೋಯ್ತು. ಇದೇ ಸರಿಯಾದ ಸಮಯ. ಈಗ ಹೋಗಿ ನಾನು ಅಯೋಧ್ಯಕ್ಕೆ ಚಂದ್ರಭಾನು ನಿನ್ನ ಆಂಜನೇಯ ಕಾಯ್ತಾ ಇದ್ದಾನೆ ಅಂತ ರಾಮನಿಗೆ ಹೇಳ್ಬಿಟ್ರೆ ಇಲ್ಲಿ ಮಡಗಬೇಕು ಪುಡೆ ನಾನು ಅಂತೇನು ಮಾಡಿದ್ರು. ಈ ನಾರದರು ಬರ್ತಾವ್ರೆ ನೋಡಿ, ಇಂಥ ಸಮಯನೇ ಕಾಯೋದವರು. ಪಾಪ ಗಂಡ ಹೆಂಡತಿ ಇಬ್ರು ಕೂಡ ಜಾತ್ರೆಗೋ ಸಿನಿಮಾಕೋ ಮಳವಳ್ಳಿಗೋ ಹೋಗಿದ್ದು ಬಂದಿರ್ತಾರೆ. ಒಂದು ವಾಟ್ಸಾಪ್ ಮೆಸೇಜ್ ಮಾಡಿಬಿಟ್ಟು ಗಂಡನಿಗೆ ಹಿಡ್ತಕೋ ತಂದು ಮಡಗ್ಬಿಡ್ಬೇಕು ಅಂತ, ಜಗಳ ತರಬೇಕು ಅಂತ ನಾರದರು ಇರ್ತಾರೆ ಪಕ್ಕದ ಮನೆಯಲ್ಲಿ. ಒಂದೇ ಮೆಸೇಜ್ ಮಾಡಿಬಿಟ್ರು ಸಾಕು. ಮಲಿಕಳವತ್ತಿಗೆ ಗಂಡ ಹೆಂಡತಿ ಇಬ್ರು ಕೂಡ ಚೆನ್ನಾಗಿ ಮಲಗಿರ್ತಾರೆ. 1 ಗಂಟೆ ರಾತ್ರಿ ಆಯ್ತು ಅದು ಎಡ್ಸು ಮಿತ್ತಾಡೋದು ಗಂಡ ಹೆಂಡತಿ ಇಬ್ರು ಕೂಡ. ಗಂಡ ಹೆಂಡತಿ ಎತ್ತಕೋದು, ಹೆಂಡತಿ ಗಂಡ ಎತ್ತಕೋದು, ಇಬ್ಬರು ಸೇರ್ಕೊಂಡು ಬುಡ್ಸಕ್ ಬಂದ್ರೆ ಗೌಡ್ರನಿ ಎಸ್ತು ಬಿಡೋದು ಆತಾಗಿ.
ಎಂತ ನಾರದರಿದ್ದಾರೆ. ಪಾಪ ಗೌಡ್ರು ಪಾಂಚಗೀಚರ ಹೇಳಕಂದ ಅವ್ರು ಓಡ್ಬೇಕಾಯ್ತ. ಕಾದ್ರು ನಾರದ್ರು ಇದನ್ನ ಈ ವಿಚಾರವನ್ನು ಹೇಳಿಬಿಡ್ಬೇಕು ನಾನು ಅವರಿಗೆ ಅಂತ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ನಾರದ್ರು ಬರ್ತಾ ಇದ್ದಾರೆ ಅಂತ ಅಯೋಧ್ಯ ಪಟ್ಟಣಕ್ಕೆ. ಶ್ರೀಹರಿ ಶ್ರೀಹರಿ ನಾರಾಯಣ ನಾರಾಯಣ. ಹರಿಯುವ ನದಿಯು ಹರುಷದಲ್ಲಿ ತನ್ನ ಶುದ್ಧಿಯನ್ನು ಸೇರಿಸಿ ಕಾಣುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ಧನಿಯನ್ನು ಕೂಡಿಸಿ ಆಡುತ್ತಿರೆ. ಪ್ರಕೃತಿಯ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಪ್ರಕೃತಿಯ ನಿನ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿ ಹರಿ ಎನ್ನುತ್ತ ನೀಗಾಡು ಹರಿನಾಮದ ಮಹಿಮೆಯ ನೀನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿ ಹರಿ ಎನ್ನುತ್ತ ನೀಗಾಡು ಹರಿನಾಮದ ಮಹಿಮೆಯ ನೀನೋಡು. ಪ್ರೇಮದಿ ಕರೆದರೆ ಬಾಯಂದು ಎಲ್ಲಿದ್ದರೂ ಅವನು ಆಲಿಸುವ. ಅಮ್ಮನ ಮೂಗಿಗೆ ಓಯನುವ ಸುಗಂಧನಲಾಗೆ ಬಳಿ ಬರುವ. ನಿಜ ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರಲ್ಲಿ ಕಾಪಾಡುವುದು. ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರಲ್ಲಿ ಕಾಪಾಡುವುದು. ಹರಿ ಹರಿ ಎನ್ನುತ್ತ ನೀಗಾಡು ಹರಿನಾಮದ ಮಹಿಮೆಯ ನೀನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿ ಹರಿ ಎನ್ನುತ್ತ ನೀಗಾಡು ಹರಿನಾಮದ ಮಹಿಮೆಯ ನೀನೋಡು. ಹರಿನಾಮದ ಮಹಿಮೆಯ ನೀನೋಡು. ಇಲ್ಲೇನಾಗಿದೆ? ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ನಾರದ ಮಹಾತ್ಮರು ಬರ್ತಾ ಇದ್ದಾರೆ.